ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮಳೆ ಅಬ್ಬರಕ್ಕೆ ಭದ್ರಾ ನದಿ ಹರಿವಿನ ಮಟ್ಟದಲ್ಲಿ ಇದೀಗ ಭಾರಿ ಏರಿಕೆ ಆಗಿದೆ. ಎಲ್ಲಾ ಕಡೆ ಈಗ ಹೆಚ್ಚು ಮಳೆ ಆಗ್ತಾ ಇದೆ. ಆ ರೀತಿಯಾಗಿರೋದ್ರಿಂದ ಬೆಂಗಳೂರಲ್ಲಿ ಮಳೆ ಕಮ್ಮಿನೇ. ಇದೀಗ ಮುಳುಗುವ ಹಂತದಲ್ಲಿ ಕಳಸಾ ತಾಲೂಕಿನ ಹೆಬ್ಬಾಳ ಸೇತುವೆ ಇದೆ. ಅಷ್ಟರ ಮಟ್ಟಿಗೆ ಇದೆ ನೀರಿನ ಹರಿವು. ಹೆಬ್ಬಾಳ ಸೇತುವೆ ಮುಳುಗಡೆಗೆ 4 ರಿಂದ 5 ಅಡಿಯಷ್ಟೇ ಬಾಕಿ ಇದೆಯಂತೆ. ಹೆಬ್ಬಾಳ ಸೇತುವೆ ಮುಳುಗಡೆ ಆದರೆ ಸಂಪರ್ಕ ಬಂದ್ ಮಾಡಲಾಗುತ್ತೆ. ಸೇತುವೆ ಮುಳುಗಡೆಯಿಂದ 10 ಹಳ್ಳಿಗಳ ಸಂಪರ್ಕವನ್ನ ಬಂದ್ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಕಳಸಾ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾರ್ಗವೂ ಕೂಡ ಬಂದ್ ಮಾಡಲಾಗುತ್ತೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಾ ಇದೆ. ತುಂಗಾ ನದಿಯ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗಿದೆ. ಮಳೆ ಅಬ್ಬರಕ್ಕೆ ಭದ್ರಾ ನದಿ ಹರಿವಿನ ಮಟ್ಟದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಇನ್ನು ಈ ಭಾಗಗಳಲ್ಲಿ ಹೆಚ್ಚಾಗಿ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಒಂದು ವೇಳೆ ಏನಾದರೂ ಹೆಚ್ಚು ಆದ್ರೆ 4 ರಿಂದ 5 ಅಡಿ ಅಷ್ಟೇ ಬಾಕಿ ಇದೆ. ಒಂದು ವೇಳೆ ಇನ್ನು ಅದಕ್ಕಿಂತ ಜಾಸ್ತಿ ಆದ್ರೆ ಸಂಪರ್ಕವನ್ನ ಬಂದ್ ಮಾಡಬೇಕಾಗುತ್ತೆ. ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮಳೆ ಅಬ್ಬರಕ್ಕೆ ಭದ್ರಾ ನದಿ ಹರಿವಿನ ಮಟ್ಟದಲ್ಲಿ ಇದೀಗ ಭಾರಿ ಏರಿಕೆ ಆಗಿದೆ. ಎಲ್ಲಾ ಕಡೆ ಈಗ ಹೆಚ್ಚು ಮಳೆ ಆಗ್ತಾ ಇದೆ. ಆ ರೀತಿಯಾಗಿರೋದ್ರಿಂದ ಬೆಂಗಳೂರಲ್ಲಿ ಮಳೆ ಕಮ್ಮಿನೇ. ಇದೀಗ ಮುಳುಗುವ ಹಂತದಲ್ಲಿ ಕಳಸಾ ತಾಲೂಕಿನ ಹೆಬ್ಬಾಳ ಸೇತುವೆ ಇದೆ. ಅಷ್ಟರ ಮಟ್ಟಿಗೆ ಇದೆ ನೀರಿನ ಹರಿವು. ಹೆಬ್ಬಾಳ ಸೇತುವೆ ಮುಳುಗಡೆಗೆ 4 ರಿಂದ 5 ಅಡಿಯಷ್ಟೇ ಬಾಕಿ ಇದೆಯಂತೆ. ಹೆಬ್ಬಾಳ ಸೇತುವೆ ಮುಳುಗಡೆ ಆದರೆ ಸಂಪರ್ಕ ಬಂದ್ ಮಾಡಲಾಗುತ್ತೆ. ಸೇತುವೆ ಮುಳುಗಡೆಯಿಂದ 10 ಹಳ್ಳಿಗಳ ಸಂಪರ್ಕವನ್ನ ಬಂದ್ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಕಳಸಾ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾರ್ಗವೂ ಕೂಡ ಬಂದ್ ಮಾಡಲಾಗುತ್ತೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಾ ಇದೆ. ತುಂಗಾ ನದಿಯ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗಿದೆ. ಮಳೆ ಅಬ್ಬರಕ್ಕೆ ಭದ್ರಾ ನದಿ ಹರಿವಿನ ಮಟ್ಟದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಇನ್ನು ಈ ಭಾಗಗಳಲ್ಲಿ ಹೆಚ್ಚಾಗಿ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಒಂದು ವೇಳೆ ಏನಾದರೂ ಹೆಚ್ಚು ಆದ್ರೆ 4 ರಿಂದ 5 ಅಡಿ ಅಷ್ಟೇ ಬಾಕಿ ಇದೆ. ಒಂದು ವೇಳೆ ಇನ್ನು ಅದಕ್ಕಿಂತ ಜಾಸ್ತಿ ಆದ್ರೆ ಸಂಪರ್ಕವನ್ನ ಬಂದ್ ಮಾಡಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.